ನಮಸ್ಕಾರ. ಏಷ್ಯಾನೆಟ್ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಲೋಕಾರ್ಪಣೆ ಆಗತ್ತೆ. ಆ ಶುಭ ಗಳಿಗೆಗಾಗಿ ದೇಶಾದ್ಯಂತ ರಾಮ ಭಕ್ತರು ಕಾಯ್ತಾ ಇದ್ದಾರೆ. 500 ವರ್ಷಗಳ ನಿರಂತರ ಹೋರಾಟ, ಕರಸೇವಕರ ಬಲಿದಾನದ ಫಲವಾಗಿ ಶ್ರೀರಾಮನ ಭಕ್ತರ ಕನಸು ಈಡೇರುವ ಸಮಯ ಹತ್ರ ಬಂದೇ ಬಿಡ್ತು. ಆದ್ರೆ ಈ ಸಮಯದಲ್ಲಿ ಈ ಒಬ್ಬ ರಾಮ ಭಕ್ತನ ಬಗ್ಗೆ ನೆನಪು ಮಾಡಿಕೊಳ್ಳೇಬೇಕು. ಅವರೇ ರಾಮಲಲ್ಲಾನ ಪರ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಡಿ ಗೆದ್ದ ಹೀರೋ ಕೇಶವ ಪರಾಶರನ್. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ಶ್ರೀರಾಮಚಂದ್ರನಿಗೆ ಸೇರಿದ್ದು ಎಂಬ ಐತಿಹಾಸಿಕ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿದ ನಂತರ ದಂತಕಥೆಯಾದ್ರು 96 ವರ್ಷದ ಹಿರಿಯ ವಕೀಲ ಕೆ ಪರಾಶರನ್. ವಕೀಲರಿಗೆ ನಿವೃತ್ತಿ ಇಲ್ಲ ಎಂದಿದ್ದ ಪರಾಶರನ್ ತಮ್ಮ ಇಳಿ ವಯಸ್ಸಿನಲ್ಲಿ ರಾಮ ಮಂದಿರವನ್ನ ಕಟ್ಟಲೇಬೇಕು ಅನ್ನೋ ಹಿಂದೂಗಳ ಕಾನೂನು ಸಮರದ ನೇತೃತ್ವವನ್ನ ವಹಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಯಶಸ್ವಿಯಾದ ಅತ್ಯಂತ ಹಿರಿಯ ವಕೀಲರೇ ಈ ಕೇಶವ ಪರಾಶರನ್. ಹಾಗಾಗಿಯೇ ಪರಾಶರನ್ ಅವರನ್ನ ಭಾರತೀಯ ನ್ಯಾಯಾಂಗದ ಪಿತಾಮಹ ಅಂತ ಗೌರವದಿಂದ ಕರೆಯಲಾಗುತ್ತೆ. ರಾಮ ಮಂದಿರ, ಬಾಬ್ರಿ ಮಸೀದಿ ಕೇಸ್ ವಿಚಾರಣೆಯ ಪ್ರತಿದಿನ ಪ್ರಕರಣದ ಎಲ್ಲ ಆಯಾಮಗಳನ್ನ ಶ್ರದ್ಧೆಯಿಂದ ತೊಡಗಿಸಿಕೊಂಡಿದ್ದು ಪರಾಶರನ್ ಅವರು. ಕೋರ್ಟ್ ಕಲಾಪದ ಆರಂಭದಿಂದ ಅಂತ್ಯದ ತನಕ ಹಾಜರಾಗಿರ್ತಾ ಇದ್ರು. ಪ್ರತಿದಿನ ಬೆಳಗ್ಗೆ 10:30ಕ್ಕೆ ಕೋರ್ಟ್ ಕಲಾಪ ಆರಂಭವಾಗಿ ಸಂಜೆ 4 ಅಥವಾ 5 ಗಂಟೆಗೆ ಮುಗಿತಾ ಇತ್ತು. 6 ವಕೀಲರ ತಂಡ ಇವರ ಸಹಾಯಕ್ಕಿತ್ತು. ಪರಾಶರನ್ ಅವರ ನೆನಪಿನ ಶಕ್ತಿ, ಕಾನೂನಿನ ಬಗ್ಗೆ ಅವರಿಗಿದ್ದಂತಹ ತಿಳುವಳಿಕೆ, ಶಿಸ್ತುಬದ್ಧ ದಿನಚರಿ ನೋಡಿ ಎಲ್ರಿಗೂ ಆಶ್ಚರ್ಯ ಆಗ್ತಾ ಇತ್ತು. ಸುಪ್ರೀಂ ಕೋರ್ಟ್ ಪರಾಶರನ್ ಅವರ ವಯಸ್ಸನ್ನ ಪರಿಗಣಿಸಿ ಕುರ್ಚಿಯಲ್ಲಿ ಕುಳಿತುಕೊಂಡು ವಾದ ಮಂಡಿಸೋದಕ್ಕೆ ಅವಕಾಶ ಕೊಟ್ಟರು. ಅದನ್ನ ವಿನಯದಿಂದಲೇ ನಿರಾಕರಿಸಿ ನಿಂತುಕೊಂಡೆ, ಅದು ಬರಿಗಾಲಲ್ಲಿ ನಿಂತು ತಮ್ಮ ವಾದವನ್ನ ಮಂಡಿಸಿದ್ರು ಪರಾಶರನ್. ಭಾರತದ ಇತಿಹಾಸದಲ್ಲೇ ಹಿಂದೆಂದೂ ಇಂಥ ಮಹತ್ವದ ಕೇಸ್ ನಡೆದಿರಲಿಲ್ಲ. ಸ್ವತಃ ಶ್ರೀರಾಮಚಂದ್ರನನ್ನೇ ಕಕ್ಷಿದಾರನನ್ನಾಗಿಸಿ ರಾಮ ಜನ್ಮಭೂಮಿ ಕೇಸನ್ನ ಗೆದ್ದುಕೊಂಡ ಚಾರಿತ್ರಿಕ ಪ್ರಕರಣ ಇದು. ಭಗವಂತನ ಪರ ನಿಂತು ವಾದಿಸಿ ಇತಿಹಾಸ ಸೃಷ್ಟಿಸಿದ್ದ ಪರಾಶರನ್ ಅವರು ತೀವ್ರ ಆಕ್ರಮಣಕಾರಿಗಳಂತಿದ್ದ ವಕೀಲರ ದಂಡನ್ನ ಮುಗುಳ್ನಗೆಯಿಂದಲೇ ಎದುರಿಸ್ತಾ ಇದ್ರು. ಮುಸ್ಲಿಮರು ಎಲ್ಲಿ ಬೇಕಾದ್ರೂ ಪ್ರಾರ್ಥನೆ ಸಲ್ಲಿಸಬಹುದು. ಅಯೋಧ್ಯೆಯಲ್ಲೇ 55ರಿಂದ 60 ಮಸೀದಿಗಳಿವೆ. ಆದರೆ ಹಿಂದೂಗಳಿಗೆ ರಾಮನ ಜನ್ಮಭೂಮಿ ಇರೋದು ಒಂದೇ. ಅದನ್ನ ಬದಲಾಯಿಸೋದಕ್ಕೆ ಆಗಲ್ಲ ಅಂತ ಅವರು ಬಲವಾಗಿ ಪ್ರತಿಪಾದಿಸಿದ್ರು. ಪರಾಶರನ್ ಈ ಕೇಸ್ ಪರವಾದ ವಕೀಲರು ಮಾತ್ರ ಆಗಿರಲಿಲ್ಲ, ಶ್ರೀರಾಮನ ಪರಮ ಭಕ್ತರೂ ಹೌದು. ಒಂದು ದಿನವೂ ತಪ್ಪಿಸದೆ ನಿತ್ಯ ವಾಲ್ಮೀಕಿ ರಾಮಾಯಣವನ್ನ ಪಠಿಸ್ತಾರೆ. ತಮಿಳುನಾಡಿನ ಶ್ರೀರಂಗಂ ಜಿಲ್ಲೆಯಲ್ಲಿ 1927ರ ಅಕ್ಟೋಬರ್ 9ರಂದು ಜನಿಸಿದವರು ಕೆ ಪರಾಶರನ್. ಇವರ ತಂದೆ ಕೇಶವ ಅಯ್ಯಂಗಾರ್, ಇವರು ಸಹ ವಕೀಲರಾಗಿದ್ರು. ತಾಯಿ ರಂಗನಾಯಕಿ. ನ್ಯಾಯಶಾಸ್ತ್ರ ಮತ್ತು ಧರ್ಮಶಾಸ್ತ್ರಗಳೆರಡರಲ್ಲೂ ಸವ್ಯಸಾಚಿಯಾಗಿರುವ ಪರಾಶರನ್ ಅವರಿಗೆ ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಭಗವಂತನೇ ನನ್ನನ್ನ ಆಯ್ಕೆ ಮಾಡಿಕೊಂಡ, ನಾನು ಇಲ್ಲಿ ನಿಮಿತ್ತ ಮಾತ್ರ ಅನ್ನೋ ವಿನಮ್ರತೆ ಪರಾಶರನ್ ಅವರದ್ದು. ತುಂಬಿದ ಕೊಡ ಯಾವತ್ತಿಗೂ ತುಳುಕೋದಿಲ್ಲ ಅನ್ನೋ ಗಾದೆಗೆ ಸಾಕ್ಷಿ ಕೇಶವ ಪರಾಶರನ್ ಅವರು. ಮತ್ತಷ್ಟು ಇಂತಹ ಇಂಟ್ರೆಸ್ಟಿಂಗ್ ಹಾಗೂ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ asianetnews.com. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.